ಸ್ನೇಹಿತರೆ, ನಾವು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಲ್ಯಾಂಡ್ ಸರ್ವೇರ್ ಅಂದ್ರೆ ಭೂಮಾಪಕರ ಹುದ್ದೆಗೆ ಸಂಬಂಧಪಟ್ಟಂತೆ ಎರಡು ಪತ್ರಿಕೆಗಳು ಕಂಡು ಬರ್ತವೆ. ಅದರಲ್ಲಿ ಪೇಪರ್ ಫಸ್ಟ್ ಮತ್ತು ಪೇಪರ್ ಸೆಕೆಂಡ್. ಈ ಪೇಪರ್ ಫಸ್ಟ್ ಏನಿದೆಯಲ್ಲ, ಇದು ಜನರಲ್ ಸ್ಟಡೀಸ್. ಆ ಜನರಲ್ ಸ್ಟಡೀಸ್ ಪೇಪರ್ ಅಲ್ಲೂ ಕೂಡ ಈ ಜಿಯೋಗ್ರಫಿ ವಿಷಯದ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ. ಅದರ ಜೊತೆಗೆ ಪೇಪರ್ ಸೆಕೆಂಡ್ ಅಂದ್ರೆ ನಿರ್ದಿಷ್ಟ ಪತ್ರಿಕೆಯಲ್ಲೂ ಕೂಡ 10 ಅಂಕದ ಪ್ರಶ್ನೆಗಳು ಜಿಯೋಗ್ರಫಿ ರಿಲೇಟೆಡ್ ಇರ್ತವೆ. 10 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಕೇಳ್ತಾನೆ. ಅಂದ್ರೆ ಓವರ್ ಆಲ್ ಆಗಿ ಈ ಜಿಯೋಗ್ರಫಿ ವಿಷಯದ ಮೇಲೆ ಲ್ಯಾಂಡ್ ಪೇಪರ್ ಎಕ್ಸಾಮ್ ಅಲ್ಲಿ ಬರುವಂತಹ ಪೇಪರ್ ಫಸ್ಟ್ ಮತ್ತು ಪೇಪರ್ ಸೆಕೆಂಡ್ ಎರಡರಲ್ಲೂ ಕೂಡ ಕ್ವಶನ್ಸ್ ಅನ್ನ ಕೇಳ್ತಾ ಬರ್ತಾನೆ. ಹಾಗಾದ್ರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಈ ವರ್ಲ್ಡ್ ಜಿಯೋಗ್ರಫಿ ರಿಲೇಟೆಡ್ ಕ್ವಶನ್ಸ್ ಗಳನ್ನ ಯಾವ ರೀತಿ ಕೇಳಬಹುದು, ಅಂದ್ರೆ ಪ್ರಾಪಂಚಿಕ ಭೂಗೋಳಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಹೇಗೆಲ್ಲ ಇರ್ತಾವ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಹಿಂದಿನ ವಿಡಿಯೋಸ್ಗಳಲ್ಲಿ ಬಹಳಷ್ಟು ವಿಡಿಯೋಗಳನ್ನು ಬಿಟ್ಟಿದ್ದೀನಿ. ಆ ವಿಡಿಯೋಸ್ಗಳಲ್ಲಿ ನಿಮಗೆ ಈ ಇಂಡಿಯನ್ ಜಿಯೋಗ್ರಫಿ, ಕರ್ನಾಟಕ ಜಿಯೋಗ್ರಫಿ, ಫಿಸಿಕಲ್ ಜಿಯೋಗ್ರಫಿ ಎಲ್ಲವನ್ನೂ ಕೂಡ ಕವರ್ ಮಾಡಿದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ವರ್ಲ್ಡ್ ಜಿಯೋಗ್ರಫಿಯನ್ನ ಫೋಕಸ್ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಸ್ನೇಹಿತರೆ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಒತ್ತಿ ನೋಟಿಫೈ ಆಗಿ. ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯ ವತಿಯಿಂದ ನಾವು ಆನ್ಲೈನ್ ಕ್ಲಾಸಸ್ ಅನ್ನು ಕೂಡ ಸ್ಟಾರ್ಟ್ ಮಾಡಿದ್ವಿ. ಈ ಆನ್ಲೈನ್ ಕ್ಲಾಸಸ್ ಯಾರು ಆಫ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡೋಕ್ಕಾಗಲ್ವೋ ಅವರಿಗೆ ಅನುಕೂಲ ಆಗಲಿ ಅನ್ನುವಂತಹ ಉದ್ದೇಶದಿಂದ ಆನ್ಲೈನ್ ಕೋರ್ಸ್ ಅನ್ನು ಕೂಡ ಲಾಂಚ್ ಮಾಡಿದ್ವಿ. ಈ ಆನ್ಲೈನ್ ಕೋರ್ಸ್ ನಿಮಗೆ ನೋಡಿ, ಬೀಟ್ ಫಾರೆಸ್ಟರ್ ಎಕ್ಸಾಮಿಗೆ ಸಂಬಂಧಪಟ್ಟಂತಹ ಒಂದು ಕೋರ್ಸ್ ಕೂಡ ಸಿಗುತ್ತೆ. ಅದರ ಜೊತೆಗೆ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಅಲ್ಲಿ ಒಂದು ನಿರ್ದಿಷ್ಟ ಪತ್ರಿಕೆ ಬೇಕಿದ್ರೆ ಅದನ್ನು ತಗೋಬಹುದು, ಅಥವಾ ಕಂಪ್ಲೀಟ್ ಪ್ಯಾಕೇಜ್ ಇರುವಂತಹ ಒಂದು ಕೋರ್ಸ್ ಕೂಡ ನಿಮಗೆ ಸಿಗುತ್ತೆ. ಹಾಗೆ ಸ್ನೇಹಿತರೆ, ಈ HSTR, GPSTR ಮತ್ತು ಜನರಲ್ ಕೋರ್ಸ್ ರಿಲೇಟೆಡ್ ಆಗಿರುವಂತಹ ಎಲ್ಲ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡಿಬಿಟ್ಟು ಸೊ ಬೇರೆ ಬೇರೆ ಕೋರ್ಸ್ ಅನ್ನು ನಿಮಗೆ ಸಿಗ್ತಾ ಹೋಗುತ್ತೆ. ಹಾಗಾದ್ರೆ ಸೊ ಈ ಆಪ್ ಅನ್ನ ನೀವು ಯಾವ ರೀತಿ ತಗೋಬಹುದು, ಇಲ್ಲಿ QR ಕೋಡ್ ಇದೆ, ಅದನ್ನ ಸ್ಕ್ಯಾನ್ ಮಾಡಿದ್ರೆ ನಮ್ಮ ಆಪ್ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ನಿಮಗೆ ಯಾವ ಕೋರ್ಸ್ ಬೇಕು ಆ ಕೋರ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಫ್ರೀ ವಿಡಿಯೋಸ್ ಸಿಗುತ್ತೆ. ಪೇಮೆಂಟ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಆಗಿರುವಂತಹ ವಿಡಿಯೋಸ್ ಲಿಸ್ಟ್ಗಳು ಸಿಗ್ತವೆ. ಇಲ್ಲಿ ಚಾಪ್ಟರ್ ವೈಸ್ ಅಲ್ಲಿ ಹಾಗೆ ಸಿಲೆಬಸ್ ವೈಸ್ ಅಲ್ಲಿ ಕ್ಲಾಸಸ್ ಅನ್ನ ನಿಮಗೆ ಕೊಟ್ಟಿದ್ದೀವಿ. ಹಾಗೆ ಇದರಲ್ಲಿ ಟೆಸ್ಟ್ ಸೀರೀಸ್ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಓಕೆ, ಜೊತೆಗೆ PDF ನೋಟ್ಸ್ ಅನ್ನು ನೀವು ತಗೋಬಹುದು. ಓಕೆ ಸ್ನೇಹಿತರೆ, ಇದು ಸ್ಪರ್ಧಾ ಕರ್ನಾಟಕ ಮೊಬೈಲ್ ಆಪ್ ಬಗ್ಗೆ ಎಷ್ಟು ಮಾಹಿತಿ ನೀವು ತಿಳ್ಕೊಂಡಿರ್ರಿ. ಹಾಗೆ ನೋಡಿ ಸ್ನೇಹಿತರೆ, ಸ್ನೇಹಿತರಾದಂತಹ ಆನಂದ್ ಜೀವ್ ಇತ್ತೀಚೆಗೆ ಒಂದು ಬುಕ್ಸ್ ಅನ್ನ, ಅದರಲ್ಲೂ ಜಿಯೋಗ್ರಫಿ ರಿಲೇಟೆಡ್ ಆದಂತಹ ಒಂದು ಬುಕ್ಸ್ ಅನ್ನ ಬಿಡುಗಡೆ ಮಾಡಿದ್ದಾರೆ, ಭೂಗೋಳ ಚೇತನ ಅಂತ. ಈ ಭೂಗೋಳ ಚೇತನ ಏನು ಬುಕ್ಸ್ ಇದೆಯಲ್ಲ, ಇದನ್ನ ನಾನು ಕೂಡ ಸ್ಟಡಿ ಮಾಡಿದ್ದೀನಿ. ಇದು ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮಿಗೆ ನಿಮಗೆ ಯೂಸ್ಫುಲ್ ಆಗುವಂಥದ್ದು. ನೋಡಿ, ಈ ಭೂಗೋಳ ಚೇತನದಲ್ಲಿ ಭಾರತದ ಭೂಗೋಳ ಇದೆ, ಇಂಡಿಯನ್ ಜಿಯೋಗ್ರಫಿ, ಜೊತೆಗೆ ಕರ್ನಾಟಕ ಜಿಯೋಗ್ರಫಿ, ಫಿಸಿಕಲ್ ಅಂದ್ರೆ ಪ್ರಾಕೃತಿಕ ಭೂಗೋಳ, ಹಾಗೆ ಪ್ರಪಂಚದ ಭೂಗೋಳ. ಏನ್ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಕಾನ್ಸೆಪ್ಟ್ ಇದಾವೋ ಅಷ್ಟು ಕಾನ್ಸೆಪ್ಟ್ ಅನ್ನ ಒಳಗೊಂಡಂತಹ ಒಂದು ಕಂಪ್ಲೀಟ್ ಕೋರ್ಸ್ ಇರುವಂತಹ ಒಂದು ಬುಕ್ಸ್ ಯಾವ್ದಪ್ಪ ಅಂದ್ರೆ ಭೂಗೋಳ ಚೇತನ ಅಂತ. ನೋಡಿ, ಈ ಬುಕ್ಸ್ ಅಲ್ಲಿ ನಿಮಗೆ ಕೀ ಪಾಯಿಂಟ್ ವೈಸ್ ಅಲ್ಲಿ ಈಗ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆದಂತಹ ಒಂದು ಕಾನ್ಸೆಪ್ಟ್ ಅನ್ನು ಕೂಡ ಆಡ್ ಮಾಡಿ ಈ ಬುಕ್ಸ್ ಅನ್ನ ರಚನೆ ಮಾಡಿದ್ದಾರೆ. ಸೊ ಒಂದು ಅದ್ಭುತವಾದಂತಹ ಒಂದು ಬುಕ್ಸ್ ಆಗಿರುತ್ತೆ. ಇದು ರಾಜ್ಯದ ಎಲ್ಲಾ ಮಾರುಕಟ್ಟೆಯಲ್ಲೂ ಕೂಡ ಅಂದ್ರೆ ಬುಕ್ ಸ್ಟಾಲ್ಗಳಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ರೆ ಇಲ್ಲಿ ಕೊಟ್ಟಿರುವಂತಹ ನಂಬರಿಗೆ ಕಾಲ್ ಮಾಡಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಗೊಳ್ಳಿ. ನಿಮಗೆ ತುಂಬಾ ಯೂಸ್ಫುಲ್ ಆಗುವಂತಹ ಒಂದು ಪುಸ್ತಕವಾಗಿರುತ್ತೆ. ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮಿಗೂ ಕೂಡ ಇದು ಯೂಸ್ ಆಗುತ್ತೆ. ಅಂದ್ರೆ ಸರಳ ಭಾಷೆಯಲ್ಲಿ ಎಲ್ರಿಗೂ ಅರ್ಥ ಆಗೋ ರೀತಿಯಲ್ಲಿ ಈ ಒಂದು ಪುಸ್ತಕವನ್ನ ರಚನೆ ಮಾಡಿದ್ದಾರೆ. ಓಕೆ ಸ್ನೇಹಿತರೆ, ಹಾಗಾದ್ರೆ ಇವತ್ತಿನ ಈ ವಿಡಿಯೋದ ಮೊದಲನೇ ಪ್ರಶ್ನೆ ಯಾವುದು ಅಂತ ನೋಡೋಣ. ಕೊಲೊರಾಡೋ ನದಿಯಿಂದ ಕೆತ್ತಿದ ನೈಸರ್ಗಿಕ ಅದ್ಭುತವಾದ ಗ್ರಾಂಡ್ ಕ್ಯಾನನ್ ಅಮೆರಿಕದ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿರುವಂತ ಪ್ರಶ್ನೆ. ನೋಡಿ, ಅರ್ಥ ಮಾಡ್ಕೋಬೇಕು. ನದಿ ಹೆಸರು ಯಾವುದು? ಕೊಲೊರಾಡೋ ನದಿ. ನೋಡಿ, ಯಾವ ರಾಷ್ಟ್ರದಲ್ಲಿದೆ? ಅಮೆರಿಕ ರಾಷ್ಟ್ರದಲ್ಲಿದೆ. ಇದನ್ನ ಏನಂತ ಕರಿತೀವಿ? ಪ್ರಪಂಚದ ಅತಿ ಅದ್ಭುತವಾದಂತಹ ಒಂದು ಭೂ ಸ್ವರೂಪವಾಗಿರುತ್ತೆ. ಅದಕ್ಕೆ ಹೆಸರೇ ಗ್ರ್ಯಾಂಡ್ ಕ್ಯಾನಿಯನ್. ಎಲ್ಲ ರೀತಿಯಲ್ಲಿ ಪ್ರಶ್ನೆಯನ್ನ ಆಲ್ರೆಡಿ ಕೇಳಿದಾನೆ. ನೋಡಿ, ಗ್ರ್ಯಾಂಡ್ ಕ್ಯಾನಿಯನ್ ಯಾವ ನದಿಯಿಂದ ಆಗಿರೋದು ಅಂತ ಕೇಳಿದಾನೆ. ಯಾವ ನದಿ ಅಂತ ಗೊತ್ತಾಗಬೇಕು? ಕೊಲೊರಾಡೋ ನದಿ ಕ್ಲಿಯರ್ ಇದೆ.
ಯಾವ ರಾಷ್ಟ್ರ ಅಂತ ಕೇಳಿದರೆ ಅದು ಅಮೇರಿಕಾನು ಕೂಡ ಗೊತ್ತಾಯಿತು. ಆದರೆ ರಾಜ್ಯವನ್ನು ಪರಿಚಯ ಮಾಡ್ಕೋಬೇಕಾಗತ್ತೆ. ಕೊಟ್ಟಿರುವಂಥ ಆಪ್ಷನಲ್ಲಿ ಯಾವ್ಯಾವ ಇದೆ ನೋಡಿ, ನೆವಾಡಾ ಅಂತ ಇದೆ, ಕ್ಯಾಲಿಫೋರ್ನಿಯಾ, ಅರಿಜೋನಾ ಮತ್ತು ಕೊಲೆರಾಡೋ ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಈ ಅರಿಜೋನಾ ರಾಜ್ಯ ಇದೆಯಲ್ಲ, ಅರಿಜೋನಾ ಸ್ಟೇಟಲ್ಲಿರೋದೇ ಈ ಗ್ರ್ಯಾಂಡ್ ಕ್ಯಾನನ್ ಅಂತ ಹೇಳಿ. ಪ್ರಪಂಚದಲ್ಲೇ ಎಲ್ಲೂ ಇಲ್ಲದೆ ಇರುವಂತಹ ಒಂದು ಅದ್ಭುತವಾದಂತಹ ಭೂಸ್ವರೂಪ. ಅದನ್ನು ಒಂದು ಇಮೇಜಲ್ಲಿ ನೋಡ್ಕೊಬೇಡಿ, ಯಾವ ರೀತಿ ಇದೆ, ಎಷ್ಟು ಬ್ಯೂಟಿಫುಲ್ ಆಗಿದೆ ಅನ್ನೋದನ್ನು ಇಲ್ಲಿ ನಾವು ನೋಡ್ಬೋದು. ನೋಡಿ, ಎರಡು ಭೂ ಸ್ವರೂಪಗಳ ನಡುವೆ, ಇದು ಎತ್ತರವಾದಂಥ ಭೂಭಾಗ, ಇದು ಎತ್ತರವಾದಂಥ ಭೂಭಾಗ. ಇಲ್ಲಿ ಆಳದಲ್ಲಿ ಒಂದು ನದಿ ಹರಿತಾ ಇದೆಯಲ್ಲ, ಆ ನದಿಯನ್ನೇ ಕೊಲೆರಾಡೋ ನದಿ ಅಂತ ಕರೆಯೋದು. ಸೊ ಇಂತಹ ಒಂದು ಅದ್ಭುತವಾದಂತಹ ಭೂ ಸ್ವರೂಪ ಮತ್ತೆಲ್ಲೂ ಕೂಡ ಪ್ರಪಂಚದಲ್ಲಿ ನೋಡೋಕ್ಕೆ ಸಾಧ್ಯತೆಯೇ ಇಲ್ಲ. ಹಾಗಾದರೆ ಇದರ ಆಳ ಎಷ್ಟಿದೆ ಅಂತ ಕೇಳಿದಾಗ 1857 ಮೀಟರ್ ಅಷ್ಟು ಆಳವನ್ನು ಹೊಂದಿರುವಂಥದ್ದು. ಇದರ ಲೆಂತ್ ಅಂತ ಕೇಳಿದರೆ 446 ಕಿಲೋಮೀಟರ್ ಅಷ್ಟು ಉದ್ದ ಇದೆ. ಇದಕ್ಕೆ ಪ್ರಪಂಚದ ಅದ್ಭುತವಾದಂತಹ ಭೂಸ್ವರೂಪ ಅಂತ ಕರಿತೀವಿ. ರಾಜ್ಯ ಕೇಳಿದರೆ ಅರಿಜೋನಾ ರಾಜ್ಯದಲ್ಲಿ ಕಂಡುಬರುವಂಥದ್ದು. ನೋಡಿ, ಇದರ ಮೇಲೆ ಬಹಳಷ್ಟು ಪ್ರಶ್ನೆಗಳು ಆಲ್ರೆಡಿ ರೈಸ್ ಆಗಿದಾವೆ. ಇತ್ತೀಚೆಗೆ ಕೇಳಿರುವಂತಹ ಪ್ರಶ್ನೆ ಈ ರೀತಿಯಾಗಿರುತ್ತೆ, ಅಂದರೆ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ. ಒಂದು ರಾಷ್ಟ್ರ ತಿಳ್ಕೊಂಡಿವಿ, ಅಮೇರಿಕಾ ಅಂತ ಗೊತ್ತಾಯ್ತು, ನದಿ ಗೊತ್ತಾಯ್ತು, ಕೊಲೆರಾಡೋ ನದಿ. ರಾಜ್ಯನೂ ಕೂಡ ಗೊತ್ತಾಯ್ತು, ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ, ಅರಿಜೋನಾ ರಾಜ್ಯದಲ್ಲಿ ಕಂಡುಬರುವಂಥದ್ದು. ಇದು ಪ್ರಪಂಚದ ಅದ್ಭುತವಾದಂತಹ ಒಂದು ಭೂ ಸ್ವರೂಪ ಅಂತಾನೆ ಕರಿತೀವಿ. ಸರಿ, ಈಗ ಎರಡನೇ ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನ ಯಾವ ಸಮುದ್ರವು ವಿಶ್ವದ ಅತ್ಯಂತ ಚಿಕ್ಕ ಮತ್ತು ಆಳವಿಲ್ಲದ ಸಮುದ್ರವಾಗಿರುತ್ತೆ? ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಚಿಕ್ಕ ಮತ್ತು ಆಳವಿಲ್ಲದ ಅಂತ ಎರಡು ಪದಗಳನ್ನು ಇಲ್ಲಿ ತಿಳ್ಕೋಬೇಕು. ಆಪ್ಷನ್ ಅಲ್ಲಿ ನೋಡಿ, ಅಜೋವಾ ಸಮುದ್ರ ಅಂತ ಇದೆ, ಮೆಡಿಟರೇನಿಯನ್, ಬಾಲ್ಟಿಕ್ ಸಮುದ್ರ ಮತ್ತು ಆರ್ಟಿಕ್ ಮಹಾಸಾಗರ. ಕೇಳಿರೋದೇನು ಇಲ್ಲಿ ಸಮುದ್ರ ಅಂತ ಕೇಳಿದ್ದಾರೆ, ಸಿ ಕೇಳಿರೋದು. ಸಿ ಕೇಳಿರೋದ್ರಿಂದ ಆರ್ಟಿಕ್ ಎನ್ನುವಂಥದ್ದು ಮಹಾಸಾಗರ ಆಗಿರೋದ್ರಿಂದ ಇದು ತಪ್ಪು ಅನ್ನೋದು ನಮಗೆ ಅಲ್ಲೇ ಗೊತ್ತಾಗತ್ತೆ. ಹಾಗೆ ಬಾಲ್ಟಿಕ್ ಅನ್ನುವಂಥದ್ದು ಅದೇನು ತುಂಬ ಸ್ಮಾಲೆಸ್ಟ್ ಅಲ್ಲ, ತುಂಬ ಲಾರ್ಜ್ ಇರುವಂತಹ ಸಿ ಪಾರ್ಟ್ ಆಗಿರುತ್ತೆ. ಹಾಗಾಗಿ ಇದು ಕೂಡ ತಪ್ಪಿದೆ. ಮೆಡಿಟರೇನಿಯನ್ ಕೂಡ ಅತಿ ದೊಡ್ಡದಾದಂತಹ ಒಂದು ಸಮುದ್ರ. ಹಾಗಾದರೆ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು? ಅಜೋವಾ ಸಮುದ್ರ ಎನ್ನುವಂಥದ್ದು ಸರಿಯಾದಂಥ ಉತ್ತರ ಎರಡನೇ ಪ್ರಶ್ನೆಗೆ. ಹಾಗಾದರೆ ಎಲ್ಲಿದೆ ಇದು ಅಜೋವಾ ಸಮುದ್ರ ಅನ್ನುವಂಥದ್ದು? ಸೊ ಅದನ್ನು ಮ್ಯಾಪಲ್ಲಿ ತೋರಿಸ್ತೀನಿ ನೋಡಿ ಎಲ್ಲಿದೆ ಅಂತ. ಇದು ಅಜೋವಾ ಸಿ. ಹಾಗಾದರೆ ಅಜೋವಾ ಸಮುದ್ರ ಅನ್ನುವಂಥದ್ದು ಈ ಭಾಗದಲ್ಲಿ ಕಂಡುಬರುತ್ತೆ. ಇದೇ ಅಜೋವಾ ಸಿ. ಕ್ಲಿಯರ್? ಅಜೋವಾ ಸಿ ಯಾವ ಒಂದು ಖಂಡದಲ್ಲಿ ಕಂಡುಬರುತ್ತೆ, ಯಾವ ಕಾಂಟಿನೆಂಟಲ್ ಇದೆ ಅಂತ ಕೇಳಿದರೆ ಇದು ಯುರೋಪ್ ಖಂಡದಲ್ಲಿ ಕಂಡುಬರುವಂತಹ ಒಂದು ಪ್ರಮುಖವಾದಂತಹ ಒಂದು ಸಮುದ್ರ. ಯಾವ ಕಾಂಟಿನೆಂಟಲ್ ಇದೆ? ಯುರೋಪ್ ಕಾಂಟಿನೆಂಟ್. ಆ ಯುರೋಪ್ ಖಂಡದಲ್ಲಿ ಯಾವ ರಾಷ್ಟ್ರದ ಭಾಗದಲ್ಲಿ ಕಂಡುಬರುತ್ತೆ ನೋಡಿ? ಈ ಏರಿಯಾ ಉಕ್ರೇನ್ ರಾಷ್ಟ್ರ. ಇದು ಯಾವುದದು? ಉಕ್ರೇನ್. ಹಾಗಾದರೆ ಇಲ್ಲಿ ಯಾವುದಿದೆ? ರಷ್ಯಾ ಕಂಡುಬರುತ್ತೆ. ಈ ಉಕ್ರೇನ್ ಮತ್ತು ರಷ್ಯಾದ ನಡುವೆ ಇರುವಂತಹ ಒಂದು ಸಮುದ್ರ ಅಥವಾ ಗಡಿಯಲ್ಲಿರುವಂತಹ ಸಮುದ್ರ ಯಾವುದಪ್ಪ ಅಂದರೆ ಅಜೋವಾ ಸಿ ಆಗಿರುತ್ತೆ. ಸೊ ಇದು ಹಿಂದೆ ಒಂದು ಎಕ್ಸಾಮಲ್ಲಿ ಇದೇ ರೀತಿ ಪ್ರಶ್ನೆ ಕೇಳಿದ್ರ. ಉಕ್ರೇನ್ ಮತ್ತು ರಷ್ಯಾದ ಗಡಿ ಭಾಗದಲ್ಲಿರುವಂತಹ ಸಮುದ್ರ ಯಾವುದಂತ ಕೇಳಿದರೆ ಅಜೋವಾ ಸಿ ಅಂತ ಆನ್ಸರ್ ಮಾಡಿ. ಯಾವ ಕಾಂಟಿನೆಂಟ್ ಅಂತ ಕೇಳಿದರೆ ಅದು ಯುರೋಪ್ ಖಂಡದಲ್ಲಿರುವಂತಹ ಪ್ರಮುಖ ಸಮುದ್ರವಾಗಿರುತ್ತೆ. ಪ್ರಪಂಚದಲ್ಲೇ ಕಡಿಮೆ ಆಳವನ್ನು ಹೊಂದಿರೋದು. ಮತ್ತೊಂದು ಪ್ರಪಂಚದ ಅತಿ ಚಿಕ್ಕ ಸಮುದ್ರ ಯಾವುದಪ್ಪ ಅಂದರೆ ಅಜೋವಾ ಸಿ. ಇದು ಎರಡನೇ ಪ್ರಶ್ನೆಗೆ ಒಂದೇದು ಸರಿಯಾದಂತಹ ಉತ್ತರವಾಗಿದೆ. ಹಾಗೆ ಮೂರನೇ ಪ್ರಶ್ನೆಗೆ ಹೋಗೋಣ. ಭಾರತದ ಮಸಾಲೆ ತೋಟ ಎಂದು ಯಾವ ರಾಜ್ಯವನ್ನು ಕರೆಯಲಾಗುತ್ತದೆ? ಅಂದರೆ ಸ್ಪೈಸಿ ಪ್ಲಾಂಟೇಶನ್ ಅಂತ ಯಾವ ಸ್ಟೇಟನ್ನು ಕರಿತೀವಿ ನೋಡಿ? ಭಾರತದಲ್ಲಿ ಅತಿ ಹೆಚ್ಚು ಮಸಾಲೆ ಪದಾರ್ಥಗಳನ್ನು ಬೆಳೆಯುವಂಥ ರಾಜ್ಯ ಯಾವುದಪ್ಪ ಅಂದರೆ ಕೇರಳ ಸ್ಟೇಟ್. ಹಾಗಾಗಿ ಇದಕ್ಕೆ ಆನ್ಸರ್ ಯಾವುದಪ್ಪ ಅಂದರೆ ಕೇರಳ ರಾಜ್ಯ. ಕೇರಳ ರಾಜ್ಯವನ್ನು ಮಸಾಲೆ ತೋಟ ಅಂತಾನೆ ಕೂಡ ಕರೆಯೋದು ಭಾರತದಲ್ಲಿ. ಹಾಗೆ ಈ ಕೇರಳ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಈ ಅತಿ ಹೆಚ್ಚು ರಬ್ಬರನ್ನು ಉತ್ಪಾದನೆ ಮಾಡುವಂಥದ್ದು ಅಥವಾ ರಬ್ಬರನ್ನು ಬೆಳೆಯುವಂತಹ ರಾಜ್ಯ ಯಾವುದಪ್ಪ ಅಂದರೆ ಅದು ಕೇರಳವಾಗಿರುತ್ತೆ. ಅದರ ಜೊತೆಗೆ ಈ ಜಮ್ಮು ಕಾಶ್ಮೀರ ಯಾವುದಕ್ಕೆ ಫೇಮಸ್ಸು ಅಂತ ಕೇಳಿದರೆ ಭಾರತದಲ್ಲಿ ಕೇಸರಿಯನ್ನು ಉತ್ಪಾದನೆ ಮಾಡುವ ಏಕೈಕ ರಾಜ್ಯ ಯಾವುದಪ್ಪ ಅಂದರೆ ಅದು ಜಮ್ಮು ಕಾಶ್ಮೀರ. ಈಗ UT ಅಂತ ಕರಿತೀವಿ, ಕೇಂದ್ರಾಡಳಿತ ಪ್ರದೇಶ. ಯಾವುದನ್ನ? ಕೇಸರಿ ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿರುವಂತಹ ಒಂದು UT ಯಾವುದಪ್ಪ ಅಂದರೆ ಜಮ್ಮು ಕಾಶ್ಮೀರ. ಹಾಗೆ ಕರ್ನಾಟಕ ಅಂತ ಕೇಳಿದರೆ ಕರ್ನಾಟಕ ಕಾಫಿ ಉತ್ಪಾದನೆಯಲ್ಲಿ
ಭಾರತದಲ್ಲಿ ಮೊದಲ ಸ್ಥಾನದಲ್ಲಿರುವಂತಹ ರಾಜ್ಯ ಯಾವುದಪ್ಪ ಅಂತ ಕೇಳಿದ್ರೆ ಅದು ಕರ್ನಾಟಕ. ಹಾಗೆ ಅಸ್ಸಾಂ ಯಾವುದಕ್ಕೆ ಫೇಮಸ್ ಅಪ್ಪ ಅಂದ್ರೆ ಚಹಾವನ್ನ ಉತ್ಪಾದನೆ, ಟೀ ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿರುವಂತಹ ರಾಜ್ಯ ಯಾವುದು? ಅಸ್ಸಾಂ. ನೋಡಿ, ಈ 4 ರಾಜ್ಯಗಳು ಒಂದಲ್ಲ ಒಂದು ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿರುವಂತಹ ಒಂದು ರಾಜ್ಯಗಳಾಗಿರ್ತವೆ. ಬಟ್ ಕೇಳಿರುವಂತಹ 3ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಯಾವುದು? ಕೇರಳ ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ 4ನೇ ಪ್ರಶ್ನೆ ಹೋಗೋಣ. ಸಮುದ್ರ ಮಟ್ಟಕ್ಕಿಂತ ಮೇಲಿನ ಪ್ರಪಂಚದಲ್ಲಿ ಅಂದ್ರೆ ಸಿ ಲೆವೆಲ್ ಇಂದ ಎತ್ತರದಲ್ಲಿರುವಂತಹ ಒಂದು ಏರಿಯಾ ಅಂತಾನೆ. ಅತಿ ಉದ್ದವಾದ ಲಾಂಗೆಸ್ಟ್ ಅನ್ನೋದು ಗೊತ್ತಿರಬೇಕು. ಅತಿ ಉದ್ದವಾದ ಪರ್ವತ ಶ್ರೇಣಿ ಯಾವುದು? ಅಂದ್ರೆ ಸಮುದ್ರ ಮಟ್ಟದಿಂದ ಎತ್ತರದಲ್ಲಿರುವಂತಹ ಭೂಭಾಗದಲ್ಲಿರುವಂತಹ ಪ್ರಪಂಚದ ಅತಿ ಉದ್ದವಾದ ಪರ್ವತ ಶ್ರೇಣಿ ಯಾವುದು? ಇಲ್ಲಿ ಆಲ್ಫಸ್ ಮೌಂಟೇನ್ ಅಂತ ಇದೆ, ಹಿಮಾಲಯ ಇದೆ, ಆಂಡಿಸ್ ಮತ್ತು ರಾಕಿ ಪರ್ವತ ಶ್ರೇಣಿ ಅಂತ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂದ್ರೆ ಆಂಡಿಸ್ ಪರ್ವತ ಶ್ರೇಣಿ ಇದೆಯಲ್ಲ, ಇದು ಪ್ರಪಂಚದಲ್ಲೇ ಅತಿ ಉದ್ದವಾದಂತಹ ಒಂದು ಪರ್ವತ ಶ್ರೇಣಿ. ಯಾವುದು? ಆಂಡಿಸ್ ಮೌಂಟೇನ್ ರೇಂಜ್. ಹಾಗಾದ್ರೆ ಈ ಆಂಡಿಸ್ ಪರ್ವತ ಶ್ರೇಣಿ ಎಲ್ಲಿ ಕಂಡು ಬರುತ್ತೆ, ಯಾವ ಭಾಗದಲ್ಲಿ ಕಂಡು ಬರುತ್ತೆ ಅಂತ ನೋಡಿದಾಗ ಈ ಮ್ಯಾಪ್ ಅನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಆಂಡಿಸ್ ಮೌಂಟೇನ್ ರೇಂಜ್ ಅಪ್ ಟು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇದಿಷ್ಟು ಏರಿಯಾ ಆಂಡಿಸ್ ಪರ್ವತ ಶ್ರೇಣಿ. ಇದು ಈ ಆಂಡಿಸ್ ಪರ್ವತ ಶ್ರೇಣಿ ಅನ್ನುವಂಥದ್ದು ಯಾವ ಅಮೆರಿಕದಲ್ಲಿದೆಯಪ್ಪ ಅಂದ್ರೆ ಇದು ಸೌತ್ ಅಮೆರಿಕ, ದಕ್ಷಿಣ ಅಮೆರಿಕದಲ್ಲಿ ಕಂಡು ಬರುವಂತಹ ಪ್ರಪಂಚದ ಅತಿ ಉದ್ದವಾದಂತಹ ಒಂದು ಪರ್ವತ ಶ್ರೇಣಿ ಇದು. ನೋಡಿ, ಈ ದಕ್ಷಿಣ ಅಮೆರಿಕ ಭಾಗದಲ್ಲಿ ವೆಸ್ಟರ್ನ್ ಸೈಡ್ ಅಲ್ಲಿ ಇದೆಯೋ ಈಸ್ಟರ್ನ್ ಸೈಡ್ ಅಲ್ಲಿ ಇದೆಯಾ ಅಂತ ಕೇಳಿದ್ರೆ ಇದು ಪಶ್ಚಿಮ ಭಾಗದಲ್ಲಿ ಕಂಡುಬರುತ್ತೆ. ಈ ಭಾಗ ಪೆಸಿಫಿಕ್ ಮಹಾಸಾಗರ ಇದೆ. ಈ ಭಾಗದಲ್ಲಿ ಕಂಡು ಬರುವಂತಹ ಒಂದು ಪರ್ವತ ಶ್ರೇಣಿಯೇ ಆಂಡಿಸ್ ಮೌಂಟೇನ್ ರೇಂಜ್. ತಿಳ್ಕೊಳ್ಳೋಣ. ನೋಡಿ, ಆಲ್ಫಸ್ ಪರ್ವತ ಶ್ರೇಣಿ ಅನ್ನುವಂಥದ್ದು ಈ ಭಾಗದಲ್ಲಿ ಕಂಡುಬರುತ್ತೆ. ಆಲ್ಫಸ್ ಪರ್ವತ ಶ್ರೇಣಿ ಇರುವಂತದ್ದು ಯಾವ ಕಾಂಟಿನೆಂಟ್ ಅಲ್ಲಿ ಅಂತ ಕೇಳಿದ್ರೆ ಅದು ಯುರೋಪ್ ಖಂಡದಲ್ಲಿ ಕಂಡುಬರುವಂತಹ ಪ್ರಮುಖವಾದಂತಹ ಪರ್ವತ ಶ್ರೇಣಿ. ಯಾವ ಕಾಂಟಿನೆಂಟ್ ಅಲ್ಲಿ ಇದೆ? ಯುರೋಪ್ ಖಂಡದಲ್ಲಿ. ಹಾಗಾದ್ರೆ ಯುರೋಪ್ ಖಂಡದಲ್ಲಿ ಯಾವ್ಯಾವ ರಾಷ್ಟ್ರಗಳಲ್ಲಿ ಕಂಡುಬರುತ್ತೆ? ನೋಡಿ, ಇಟಲಿಯಲ್ಲಿ ಕಂಡುಬರುತ್ತೆ ಅದರ ಭೂಭಾಗವನ್ನ. ನೆಕ್ಸ್ಟ್ ಈ ಕಡೆ ಬಂದಾಗ ಜರ್ಮನಿ ರಾಷ್ಟ್ರದಲ್ಲೂ ಕಂಡುಬರುತ್ತೆ. ಈ ಕಡೆ ಫ್ರಾನ್ಸ್ ರಾಷ್ಟ್ರದಲ್ಲೂ ಕೂಡ ನಾವು ನೋಡ್ಬೋದು, ಸ್ವಿಟ್ಜರ್ಲ್ಯಾಂಡ್ ಅಲ್ಲೂ ಕೂಡ ನೋಡ್ತೀವಿ. ಸೊ ಇಷ್ಟು ರಾಷ್ಟ್ರಗಳಲ್ಲಿ ಹಂಚಿಕೆಯಾಗಿರುವಂತಹ ಒಂದು ಪರ್ವತ ಶ್ರೇಣಿ ಆಲ್ಫಸ್ ಮೌಂಟೇನ್ ರೇಂಜ್ ಯಾವ ಒಂದು ಕಾಂಟಿನೆಂಟ್? ಯುರೋಪ್ ಖಂಡದಲ್ಲಿ ಕಂಡುಬರುವಂಥದ್ದು. ಅದರ ಜೊತೆಗೆ ಸ್ನೇಹಿತರೆ, ಈ ಹಿಮಾಲಯ ಪರ್ವತ ಶ್ರೇಣಿ ಅನ್ನುವಂಥದ್ದು ಈ ಭಾಗದಲ್ಲಿ ಕಂಡು ಬರ್ತಾ ಇದೆ. ನೋಡಿ, ಹಿಮಾಲಯ ಪರ್ವತ ಶ್ರೇಣಿ ಅನ್ನುವಂಥದ್ದು ಈ ಕಡೆ ಅಫ್ಘಾನಿಸ್ತಾನದಲ್ಲಿದೆ, ಹಾಗೆ ಪಾಕಿಸ್ತಾನ ಮತ್ತೆ ಭಾರತದಲ್ಲೂ ಕೂಡ ಕಂಡುಬರುತ್ತೆ. ಚೀನಾ ಮತ್ತು ಟಿಬೆಟ್ ಭಾಗದಲ್ಲಿ ನೋಡ್ತೀವಿ. ಈ ಕಡೆ ಬಂದಾಗ ಮಯನ್ಮಾರ್ ರಾಷ್ಟ್ರದಲ್ಲೂ ಕೂಡ ಇದರ ಏರಿಯಾವನ್ನ ನೋಡಬಹುದು. ಇದು ಹಿಮಾಲಯ ಪರ್ವತ ಶ್ರೇಣಿಯ ಬಗ್ಗೆ ಗೊತ್ತಿರಬೇಕು. ಅಂದ್ರೆ ಯಾವ ಕಾಂಟಿನೆಂಟ್ ಅಲ್ಲಿ ಇರೋದು? ಏಷ್ಯಾ ಖಂಡದಲ್ಲಿ ಕಂಡುಬರುತ್ತೆ. ಹಾಗೆ ಈ ಭಾಗಕ್ಕೆ ಬನ್ನಿ, ರಾಕಿ ಮೌಂಟೇನ್ ರೇಂಜ್ ಅಂತ, ರಾಕಿ ಪರ್ವತ ಶ್ರೇಣಿ. ಈ ರಾಕಿ ಪರ್ವತ ಶ್ರೇಣಿ ಎಲ್ಲಿದೆ ಅಂತ ಕೇಳಿದಾಗ ಇದು ಉತ್ತರ ಅಮೆರಿಕ ಖಂಡದಲ್ಲಿ ಕಂಡುಬರುವಂಥದ್ದು. ಉತ್ತರ ಅಮೆರಿಕದ ಪಶ್ಚಿಮ ಭಾಗದಲ್ಲಿ ಕಂಡುಬರುವಂತಹ ಪರ್ವತ ಶ್ರೇಣಿ ಹೆಸರು ರಾಕಿ ಮೌಂಟೇನ್ ರೇಂಜ್ ಅಂತಾನೆ. ಕ್ಲಿಯರಾ? ಸೊ ನೋಡಿ, ಇದು ರಾಕಿ ಪರ್ವತ ಗೊತ್ತಾಯ್ತು, ಹಿಮಾಲಯ ಪರ್ವತ, ಆಲ್ಫಸ್ ಮತ್ತು ಆಂಡಿಸ್ ಮೌಂಟೇನ್ ರೇಂಜ್ಗಳು. ಇವು ಎಲ್ಲಾ ಪರ್ವತ ಶ್ರೇಣಿಗಳು ಯಾವ ಕೆಟಗರಿಗೆ ಸೇರಿತಾವಪ್ಪ ಅಂದ್ರೆ ಫೋಲ್ಡ್ ಮೌಂಟೇನ್ ಅಂದ್ರೆ ಮಡಿಕೆ ಪರ್ವತಗಳಾಗಿರ್ತಾವೆ. ಯಾವ ಕೆಟಗರಿ ಇದು? ಫೋಲ್ಡ್ ಮೌಂಟೇನ್ ಅಂತಾನೆ ಕರಿತೀವಿ ಅದನ್ನ. ರೈಟ್? ಸೊ ಇಷ್ಟು ಕೂಡ ಈ ಒಂದು ಪ್ರಶ್ನೆಯ ಬಗ್ಗೆ ನಾವು ಆನ್ಸರ್ ಆಗಿ ತಿಳ್ಕೋಬಹುದು. ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ. ಇವುಗಳಲ್ಲಿ ಯಾವುದು ಭೂ ಸುತ್ತುವರಿದ ಸಮುದ್ರವಾಗಿದೆ ಅಂದ್ರೆ ಲ್ಯಾಂಡ್ ಲಾಕ್ಡ್ ಸಿ ಯಾವುದು ಅಂತ ಕೇಳಿದಾನೆ. ಕೊಟ್ಟಿರೋ ಆಪ್ಷನ್ ಅಲ್ಲಿ ಉತ್ತರ ಸಮುದ್ರ ಅಂತ ಇದೆ, ನಾರ್ತ್ ಸಿ, ಟೈಮೋರ್ ಸಿ ಅಂತ ಕಂಡುಬರುತ್ತೆ, ಕೆಂಪು ಸಮುದ್ರ ಮತ್ತು ಅರಲ್ ಸಿ ಅಂತ ಇದೆ. ಈ 4 ಸಮುದ್ರದಲ್ಲಿ ಸರಿಯಾದಂತ ಉತ್ತರ ಯಾವುದಂತ ನೋಡೋದಾದ್ರೆ ಇದನ್ನ ಮ್ಯಾಪ್ ಅಲ್ಲೇ ಕ್ಲಿಯರ್ ಮಾಡ್ಕೋಬೇಡಿ, ಇದು ಯಾವುದು ಅಂತ. ಎಲ್ಲಿದೆಯಲ್ಲ ಇದು ಅರೆಲ್ ಸಿ ಅಂತ. ಹಾಗಾದ್ರೆ ಎಷ್ಟನೇ ಆಪ್ಷನ್ ರೈಟ್? ಇದಕ್ಕೆ 4ನೇದು ಇದೆಯಲ್ಲ ಅರೆಲ್ ಸಿ ಅನ್ನುವಂಥದ್ದು ಲ್ಯಾಂಡ್ ಲಾಕ್ಡ್ ಸಿ ಆಗಿರುತ್ತೆ. ಲ್ಯಾಂಡ್ ಲಾಕ್ಡ್ ಅಂದ್ರೆ ಯಾವುದೇ ಸಾಗರದ ಭಾಗವಾಗಿರ್ಬೋದು, ಯಾವುದೇ ಸಿ ಓಷಿಯನ್ ಪಾರ್ಟ್ ಆಗಿರ್ಬೋದು, ಅಂತಹ ಒಂದು ಏರಿಯಾವನ್ನ ಏನಂತ ಕರಿತೀವಿ ನಾವು? ಈ ಲ್ಯಾಂಡ್ ಲಾಕ್ಡ್ ಅಂತ ಕರಿತೀವಿ. ನೋಡಿ, ಸಂಪೂರ್ಣವಾಗಿ ಭೂಭಾಗದಿಂದ ಸುತ್ತುವರೆದಿರುವಂಥದ್ದು. ಈ ಕಡೆ ಕಜಕಿಸ್ತಾನ ಕಂಡು ಬರುತ್ತೆ, ಇಲ್ಲಿ ಉಜ್ಬೇಕಿಸ್ತಾನ ಇದೆ. ಕ್ಲಿಯರಾ? ಕಜಕಿಸ್ತಾನ ಮತ್ತು ಉಜ್ಬೇಕಿಸ್ತಾನದ ನಡುವೆ ಗಡಿ ಹಂಚಿಕೊಂಡಿರುವಂತಹ ಒಂದು ಸಮುದ್ರ ಯಾವುದಪ್ಪ ಅಂದ್ರೆ ಅರೆಲ್ ಸಿ ಅಂತ.
ಈ ಕಡೆ ಭಾಗಕ್ಕೆ ಬನ್ನಿ, ಇಲ್ಲಿ ಕ್ಯಾಸ್ಪಿಯನ್ ಸಿ ಕಂಡು ಬರುತ್ತೆ ನೋಡಿ. ಇದು ಕ್ಯಾಸ್ಪಿಯನ್ ಸಮುದ್ರನು ಕೂಡ ನಾವು ಈ ಭಾಗದಲ್ಲಿ ನೋಡ್ತೀವಿ. ಕಜಕಿಸ್ತಾನದಲ್ಲಿ ಗಡಿಯನ್ನ ಹೊಂದಿದೆ, ತುರ್ಕ್ಮೇನಿಸ್ತಾನದಲ್ಲೂ ಕೂಡ ಇದು ಬಾರ್ಡರ್ ಅನ್ನ ಶೇರ್ ಮಾಡ್ಕೊಂಡಿರುವಂತದ್ದು. ಸೊ ಇಲ್ಲಿ ಕೇಳಿರುವಂತಹ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಯಾವುದು? ಅರೆಲ್ ಸಿ ಅನ್ನುವಂಥದ್ದು. ಈ ಅರೆಲ್ ಸಿಗೆ 2 ನದಿಗಳು ಹೋಗಿ ಸೇರ್ಕೊಳ್ತಾವ. ಒಂದು ಅಮು ದರಿಯಾ ಅಂತ ಒಂದು ನದಿ ಇದೆ ನೋಡಿ, ಇದು ಅಮು ದರಿಯಾ. ಈ ಕಡೆಯಿಂದ ಈ ಭಾಗದಿಂದ ಹೋಗ್ತಾ ಇದೆ ಸಿರ್ ದರಿಯಾ ಅಂತ ಹೇಳಿ. 2 ನದಿಗಳು ಹೋಗಿ ಎಲ್ಲಿ ಸೇರ್ತಾವಪ್ಪ ಅಂದ್ರೆ ಅರೆಲ್ ಸಮುದ್ರಕ್ಕೆ ಸೇರುವಂತಹ ಒಂದು ನದಿಗಳಾಗಿರ್ತವೆ. ಸೊ ಇಷ್ಟು ಕೂಡ ನಾವು 5ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಅಂತೇಳಿ ಈ ಅರೆಲ್ ಸಮುದ್ರ ಅಂತ ತಗೋಬಹುದು. ನೋಡಿ, ಉತ್ತರ ಸಮುದ್ರ ಅಟ್ಲಾಂಟಿಕ್ ಮಹಾಸಾಗರದ ಉತ್ತರ ಭಾಗದಲ್ಲಿ ಕಂಡುಬರುವಂತಹ ಒಂದು ಸಮುದ್ರವಾಗಿರುತ್ತೆ. ಟೈಮೋರ್ ಸಿ ಅನ್ನುವಂಥದ್ದು ರಷ್ಯಾ ಭಾಗದಲ್ಲಿ, ಆಸ್ಟ್ರೇಲಿಯಾ ಭಾಗದಲ್ಲಿ ಕಂಡುಬರುವಂತಹ ಒಂದು ಸಮುದ್ರವಾಗಿರುತ್ತೆ. ರೈಟ್. ನೆಕ್ಸ್ಟ್ ಕೆಂಪು ಸಮುದ್ರನೂ ಕೂಡ ನಮಗೆ ಗೊತ್ತಿರಬೇಕು. ಇದು ರೆಡ್ ಸಿ ಮ್ಯಾಪ್ ಅನ್ನ ಇಲ್ಲಿ ನೋಡಿ. ಈ ರೆಡ್ ಸಿ ಅನ್ನುವಂಥದ್ದು ಈ ಕಡೆ ಸುಡಾನ್ ರಾಷ್ಟ್ರ ಕಂಡುಬರುತ್ತೆ, ಈ ಕಡೆ ಸೌದಿ ಅರೇಬಿಯಾ ಕಂಡುಬರುತ್ತೆ. ಅವೆರಡೂ ರಾಷ್ಟ್ರಗಳ, ಮತ್ತೆ ಈ ಭಾಗದಲ್ಲಿ ನೋಡಿ ಈಜಿಪ್ಟ್ ಕೂಡ ಇದೆ. ಆ ರಾಷ್ಟ್ರಗಳ ಗಡಿ ಭಾಗದಲ್ಲಿ ಕಂಡುಬರುವಂತಹ ಪ್ರಮುಖ ಸಮುದ್ರ ಯಾವುದಪ್ಪ ಅಂದ್ರೆ ಕೆಂಪು ಸಮುದ್ರವಾಗಿರುತ್ತೆ. ಇದು ಕೆಂಪು ಸಮುದ್ರಕ್ಕೆ ಸಂಬಂಧಪಟ್ಟಂತೆ ತಿಳ್ಕೊಂಡಿರ್ರಿ. ನೋಡಿ, 5ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಯಾವುದು? 4ನೇದು ಸರಿಯಾಗಿರುತ್ತೆ. ನೆಕ್ಸ್ಟ್ 6ನೇ ಪ್ರಶ್ನೆ ಹೋಗೋಣ. ಈ ಕೆಳಗಿನವುಗಳಲ್ಲಿ ಅತ್ಯಂತ ಜನಬೀಡು ಸಾಗರ ವ್ಯಾಪಾರ ಮಾರ್ಗ ಯಾವುದು? ಜನನಿಬಿಡು ಸಾಗರ ಮಾರ್ಗ ಯಾವುದು ಅಂತ ಕೇಳಿದ್ರೆ ಇಲ್ಲಿ ಆಪ್ಷನ್ ಅಲ್ಲಿ ಕೇಫ್ ಮಾರ್ಗ ಅಂತ ಇದೆ, ಪನಾಮ ಕಾಲುವೆ, ಸುವೇಸ್ ಕಾಲುವೆ, ಮಲಕಾ ಜಲಸಂಧಿ ಅಂತ ಇದೆ. 6ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂದ್ರೆ ಸುವೇಸ್ ಕಾಲುವೆ ಅನ್ನುವಂಥದ್ದು ಇದಕ್ಕೆ ಸರಿಯಾದಂತ ಉತ್ತರವಾಗಿರುತ್ತೆ 6th ಕ್ವಶನ್ಗೆ. ಹಾಗಾದ್ರೆ ಈ ಸುವೇಸ್ ಕಾಲುವೆಯ ಬಗ್ಗೆ ಏನೆಲ್ಲ ಮಾಹಿತಿ ನಾವು ತಿಳ್ಕೊಂಡಿರ್ಬೇಕಾಗತ್ತೆ, ಇದನ್ನ ಮ್ಯಾಪ್ ಅಲ್ಲಿ ಕ್ಲಿಯರ್ ಮಾಡ್ಕೊಳ್ಳೋಣ. ನೋಡಿ, ಈ ಭಾಗದಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಸುವೇಸ್ ಕಾಲುವೆ. ನಮಗೆ ಈ ಭಾಗದಲ್ಲಿ ಇಲ್ಲಿಂದ ಇಲ್ಲಿ ಕನೆಕ್ಟ್ ಮಾಡುತ್ತಲ್ಲ, ಇದು ಸುವೇಸ್ ಕಾಲುವೆ ಅಂತ ಕರಿತೀವಿ. ಈ ಸುವೇಸ್ ಕಾಲುವೆ ಅನ್ನುವಂಥದ್ದು ಏನೆಲ್ಲ ಇಂಪಾರ್ಟೆಂಟ್ ಅನ್ನ ಹೊಂದಿದೆ ಅಂತ ನೋಡಿದಾಗ, ಇದು ಪ್ರಪಂಚದಲ್ಲಿ ಎಲ್ಲಾ ಖಂಡಗಳಿಗೂ ಸಂಪರ್ಕವನ್ನ ಕಲ್ಪಿಸುವಂಥದ್ದು, ಅಥವಾ ಪ್ರಪಂಚದ ಎಲ್ಲಾ ಮಹಾಸಾಗರಗಳಿಗೂ ಸಂಪರ್ಕವನ್ನ ಕಲ್ಪಿಸುವಂತಹ ಒಂದು ಕಾಲುವೆ ಯಾವ್ದಪ್ಪ ಅಂದ್ರೆ ಸುವೇಸ್ ಕಾಲುವೆ. ನೋಡಿ, ಈ ಕಡೆ ಯುರೋಪ್ ಖಂಡ ಕಂಡುಬರುತ್ತೆ, ಇಲ್ಲಿ ಆಫ್ರಿಕಾ ಇದೆ. ಈ ಕಡೆ ಭಾಗಕ್ಕೆ ಬಂದಾಗ ಈ ಕಡೆ ಏಷ್ಯಾನು ಕೂಡ ಕಂಡುಬರುತ್ತೆ. ಅಂದ್ರೆ ಭಾರತದ ಭಾಗ ಅಂದ್ರೆ ಈ ಕಡೆ ಏಷ್ಯಾ ಕಂಡುಬರುತ್ತೆ. ಸೊ ಇಲ್ಲಿ ರೆಡ್ ಸಿ ಕಂಡುಬರುತ್ತೆ. ಈ ಭಾಗದಲ್ಲಿ ಕೆಂಪು ಸಮುದ್ರ ಇದೆ, ಇಲ್ಲಿ ಮೆಡಿಟರೇನಿಯನ್ ಸಿ ಇದೆ. ಅದರ ಮಧ್ಯದಲ್ಲಿ ಕಂಡುಬರುವಂತಹ ಒಂದು ಕಾಲುವೆಯನ್ನ ಸುವೇಜ್ ಕಾಲುವೆ ಅಂತಾನೆ ಕರೆಯುವಂಥದ್ದು. ಇದು ಪ್ರಪಂಚದ ಎಲ್ಲಾ ಮಹಾಸಾಗರಗಳಿಗೂ ಸಂಪರ್ಕ ಕಲ್ಪಿಸುವಂತಹ ಒಂದು ಕಾಲುವೆ ಯಾವ್ದಪ್ಪ ಅಂದ್ರೆ ಅದು ಸುವೇಜ್ ಕಾಲುವೆ. ಇದಾದ ನಂತರ ನೋಡಿ ಸ್ನೇಹಿತರೆ, ಇಲ್ಲಿ ನಾವು ಮಲಕಾ ಸ್ಟ್ರೈಟ್ ಅಂತ ಕಂಡುಬರುತ್ತೆ. ಇದು ಮಲಕಾ ಜಲಸಂಧಿ. ಪ್ರಪಂಚದಲ್ಲೇ ಅತಿ ಉದ್ದವಾದಂತಹ ಜಲಸಂಧಿಗಳಲ್ಲಿ ಮಲಕಾ ಒಂದಾಗಿರುತ್ತೆ. ಈ ಮಲಕಾ ಜಲಸಂಧಿ ಈ ಕಡೆ ಇಂಡೋನೇಷ್ಯಾ ಕಂಡುಬರುತ್ತೆ, ಇಲ್ಲಿ ಮಲೇಷ್ಯಾ ಕಂಡುಬರುತ್ತೆ. ಈ ಇಂಡೋನೇಷ್ಯಾ ಮತ್ತು ಮಲೇಷ್ಯಾದ ನಡುವೆ ಕಂಡುಬರುವಂತಹ ಒಂದು ಜಲಸಂಧಿ ಹೆಸರೇನಪ್ಪ ಅಂದ್ರೆ ಮಲಕಾ ಸ್ಟ್ರೈಟ್. ಹಾಗೆ ಈ ಭಾಗಕ್ಕೆ ಬನ್ನಿ, ಪನಾಮ ಕಾಲುವೆ ಅಂತ ಒಂದಿದೆ. ಈ ಪನಾಮ ರಾಷ್ಟ್ರದ ಭಾಗದಲ್ಲಿ ಭೂಭಾಗವನ್ನ ಕತ್ತರಿಸಿ ನಿರ್ಮಿಸಿರುವಂತಹ ಒಂದು ಕಾಲುವೆ ಯಾವ್ದಪ್ಪ ಅಂದ್ರೆ ಅದು ಪನಾಮ ಕಾಲುವೆ. ಈ ಪನಾಮ ಕಾಲುವೆ ನಾರ್ತ್ ಅಮೆರಿಕಾ ಮತ್ತು ಸೌತ್ ಅಮೆರಿಕದ ನಡುವೆ ಕಂಡುಬರುವಂತಹ ಒಂದು ಕಾಲುವೆ ಆಗಿರುತ್ತೆ. ಈ ಕಡೆ ಪೆಸಿಫಿಕ್ ಓಷಿಯನ್ ಕಂಡುಬರುತ್ತೆ, ಇಲ್ಲಿ ಅಟ್ಲಾಂಟಿಕ್ ಓಷಿಯನ್ ಕಂಡುಬರುತ್ತೆ. ಪೆಸಿಫಿಕ್ ಮತ್ತು ಅಟ್ಲಾಂಟಿಕ್ ಮಹಾಸಾಗರಕ್ಕೆ ಸಂಪರ್ಕ ಕಲ್ಪಿಸುವಂತಹ ಒಂದು ಕಾಲುವೆ ಯಾವ್ದಪ್ಪ ಅಂದ್ರೆ ಇದು ಪನಾಮ ಕಾಲುವೆ ಆಗಿರುತ್ತೆ. ನೋಡಿ, ಒಂದು ಪನಾಮ ಕಾಲುವೆ, ಇನ್ನೊಂದು ಸುವೇಸ್ ಕಾಲುವೆ, ಮತ್ತೊಂದು ಕೀಲ್ ಕಾಲುವೆ ಅಂತ ಕಂಡುಬರ್ತವೆ. ಸೊ ಇಲ್ಲಿ ಕೊಟ್ಟಿರುವಂತಹ ಆಪ್ಷನ್ ಅಲ್ಲಿ ಮಲಕಾನು ಜಲಸಂಧಿನೂ ಕೂಡ ನಾವು ನೋಡಬಹುದು. ಕ್ಲಿಯರ್? ಪನಾಮ ಗೊತ್ತಾಯ್ತು, ಸುವೇಸ್ ಗೊತ್ತಾಯ್ತು, ಹಾಗೆ ಮಲಕಾ ಸ್ಟ್ರೈಟು ಎಲ್ಲಿದೆ ಅನ್ನೋದು ಗೊತ್ತಾಯ್ತು ನಮಗೆ. ಇದು 6ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಯಾವ್ದಪ್ಪ ಅಂದ್ರೆ 3 ಸರಿಯಾಗಿರುತ್ತೆ. ನೆಕ್ಸ್ಟ್ 7ನೇ ಪ್ರಶ್ನೆ ಹೋಗೋಣ. ವಿಶ್ವದ ಛಾವಣಿ ಎಂದು ಯಾವುದನ್ನ ಕರೆಯುತ್ತಾರೆ? ರೂಪ್ ಆಫ್ ವರ್ಲ್ಡ್ ಅಂತ ಕರೆಯುವಂಥದ್ದು ಯಾವುದನ್ನ? ನೋಡಿ, ಇಲ್ಲಿ ಇಂದಿರಾ ಕರ್ನಲ್ ಅಂತ ಇದೆ, ಪಾಯಿಂಟ್ ನಾಟ್ ಅಂತ ಇದೆ, ಪಾಮೀರ್ ನಾಟ್, ಕಾಂಚನ್ ಜುಂಗಾ ಅಂತ ಇದೆ, ಮೌಂಟ್ ಎವರೆಸ್ಟ್ ಇದೆ. ನೋಡಿ, ಮೌಂಟ್ ಎವರೆಸ್ಟ್ ಅನ್ನುವಂಥದ್ದು ಪ್ರಪಂಚದಲ್ಲೇ ಅತಿ ಎತ್ತರವಾದಂತಹ ಒಂದು ಪರ್ವತ ಶಿಖರ. ವರ್ಲ್ಡ್ ಹೈಯೆಸ್ಟ್ ಮೌಂಟೇನ್ ಪೀಕ್ ಯಾವ್ದಪ್ಪ ಅಂದ್ರೆ ಮೌಂಟ್ ಎವರೆಸ್ಟ್. ಇದು 8848.86 ಮೀಟರ್ ಅಷ್ಟು ಎತ್ತರವನ್ನ ಹೊಂದಿದೆ ಇದು ಮೌಂಟ್ ಎವರೆಸ್ಟ್.
ಹಾಗಾದ್ರೆ ಮೌಂಟ್ ಎವರೆಸ್ಟ್ ಎಲ್ಲಿದೆಯಪ್ಪ ಅಂದ್ರೆ ಇದು ನೇಪಾಳ ಮತ್ತು ಟಿಬೆಟ್ನ ಗಡಿ ಭಾಗದಲ್ಲಿ ಕಂಡುಬರುತ್ತೆ. ಪ್ರಪಂಚದ ಎತ್ತರವಾದ ಪರ್ವತ ಶಿಖರ ಮಹಾ ಹಿಮಾಲಯದಲ್ಲಿ ಕಂಡುಬರುತ್ತೆ, ಗ್ರೇಟ್ ಹಿಮಾಲಯದಲ್ಲಿ ಇರುವಂಥದ್ದು. ನೆಕ್ಸ್ಟ್ ನೋಡಿ, ಕಾಂಚನಜುಂಗ ಅಂತ ಇದೆಯಲ್ಲ, ಈ ಕಾಂಚನಜುಂಗ ಭಾರತದಲ್ಲಿ ಕಂಡುಬರೋದು ಯಾವ ಸ್ಟೇಟ್ ಅಲ್ಲಿ ಇದೆಯಪ್ಪ ಅಂದ್ರೆ ಇದು ಸಿಕ್ಕಿಂ ರಾಜ್ಯದಲ್ಲಿ ಕಂಡುಬರುತ್ತೆ. ಯಾವ ಸ್ಟೇಟ್ ಇದು? ಸಿಕ್ಕಿಂ. ಹಾಗೆ ಪಾಮೀರ್ ನಾಟ್ ಅನ್ನುವಂಥದ್ದು ಭಾರತದ ತಲೆಭಾಗದಲ್ಲಿ ಕಂಡುಬರುವಂಥದ್ದು. ನೋಡಿ, ವಿಶ್ವದ ಛಾವಣಿ ಎಂದು ಯಾವುದನ್ನ ಕರೀತಾರಪ್ಪ ಅಂದ್ರೆ ಪಾಮೀರ್ ನಾಟಿಗೆ ಕರೆಯುವಂತಹದ್ದು. ಹಾಗಾದ್ರೆ ಸರಿಯಾದಂತಹ ಉತ್ತರ ಯಾವುದು? ಎರಡನೇದು ರೈಟ್ ಆನ್ಸರ್ ಆಗಿರುತ್ತೆ 7ನೇ ಪ್ರಶ್ನೆಗೆ. ಈ ಪಾಮೀರ್ ನಾಟ್ ಎಲ್ಲಿ ಕಂಡು ಬರುತ್ತಂತ ಮ್ಯಾಪ್ ಅಲ್ಲಿ ಕ್ಲಿಯರ್ ಮಾಡ್ಕೋಬೇಡಿ, ಪಾಮೀರ್ ನಾಟ್ ಎಲ್ಲಿದೆ ಅಂತ. ಸೊ ಈ ಭಾಗವನ್ನ ಅಬ್ಸರ್ವ್ ಮಾಡಿ, ಇದೇ ಪಾಮೀರ್ ನಾಟ್ ಆಗಿರುತ್ತೆ. ಇಲ್ಲಿ ಭಾರತ ಇಲ್ಲಿಂದ ಎಂಡ್ ಆಗತ್ತೆ. ಓಕೆ, ಈ ಭಾಗದಲ್ಲಿ ಸ್ಟಾರ್ಟ್ ಆಗತ್ತೆ ಭಾರತದ ಭೂಸ್ವರೂಪ. ಈ ಪಾಮೀರ್ ನಾಟ್ ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ನಾಟ್ ಅಂದ್ರೆ ಏನು? ಗಂಟು ಅಂತ ಕರಿತೀವಿ. ಗಂಟು, ಗ್ರಂಥಿ ಅಂತ ಕರಿತೀವಿ. ಆ ಗ್ರಂಥಿ ಅಂದ್ರೆ ಏನಪ್ಪಾ ಅಂದ್ರೆ ಪ್ರಪಂಚದ ಪ್ರಮುಖ ಪರ್ವತ ಶ್ರೇಣಿಗಳು ಈ ಭಾಗದಲ್ಲಿ ಹುಟ್ಕೊಳ್ತವೆ ಅಥವಾ ಈ ಭಾಗದಲ್ಲಿ ಬಂದು ಸೇರ್ಪಡೆ ಆಗ್ತವೆ. ಅದನ್ನ ನಾಟ್ ಅಂತ ಕರಿತೀವಿ. ಸೊ ಈ ಒಂದು ಪಾಮೀರ್ ನಾಟ್ ಅನ್ನುವಂಥದ್ದು ಇಡೀ ಪ್ರಪಂಚದಲ್ಲೇ ಅತಿ ಎತ್ತರವಾದಂತಹ ಒಂದು ಭೂಭಾಗವಾಗಿರುತ್ತೆ. ಇಲ್ಲಿ ಯಾವ್ಯಾವ ಪರ್ವತ ಶ್ರೇಣಿಗಳು ಕಂಡು ಬರ್ತಾವೆ ನೋಡಿ. ತೈನ್ ಶಾನ್ ಅಂತ ಕಂಡು ಬರುತ್ತೆ ಚೀನಾ ಭಾಗದಲ್ಲಿ. ಕುನ್ಲೂನ್ ಅಂತ ಇದೆ, ಇದು ಚೀನಾ ಭಾಗದಲ್ಲೇ ಕಂಡು ಬರೋದು. ಕಾರಕೋರಂ ಶ್ರೇಣಿ ಭಾರತದಲ್ಲಿ ಕಂಡು ಬರುತ್ತೆ. ಹಾಗೆ ಹಿಮಾಲಯ ಪರ್ವತ ಶ್ರೇಣಿ ಭಾರತ ಭಾಗದಲ್ಲಿ ಹಾದೋಗುತ್ತೆ. ಅದರ ಜೊತೆಗೆ ಹಿಂದೂ ಕುಶ್ ಅಂತ ಕಂಡು ಬರುತ್ತೆ ಆಫ್ಘಾನಿಸ್ತಾನದಲ್ಲಿ, ಹಿಂದೂ ಕುಶ್. ಇಷ್ಟು ಪರ್ವತ ಶ್ರೇಣಿಗಳು ಯಾವ ಒಂದು ಗ್ರಂಥಿಯ ಭಾಗದಲ್ಲಿ ಕಂಡು ಬರ್ತಾವಪ್ಪ ಅಂದ್ರೆ ಪಾಮೀರ್ ನಾಟ್ ಭಾಗದಲ್ಲಿ ಕಂಡು ಬರ್ತವೆ. ಹಾಗಾಗಿ ಪಾಮೀರ್ ನಾಟ್ ಅನ್ನ ಪ್ರಪಂಚದಲ್ಲೇ ಮೇಲ್ಛಾವಣಿ ಅಂತ ಕರೆಯುವಂಥದ್ದು. ಆದರೆ ಯಾವ ಪ್ರಸ್ಥಭೂಮಿಯನ್ನ ಪ್ರಪಂಚದ ಮೇಲ್ಛಾವಣಿ ಅಂತ ಕರಿತೀವಿ, ರೂಪ್ ಆಫ್ ದಿ ವರ್ಲ್ಡ್ ಅಂತ ಕರೆಯೋದು ಯಾವುದನ್ನ ಅಂತ ಕೇಳಿದ್ರೆ, ಸೊ ನೋಡಿ, ಟಿಬೆಟ್ ಪ್ರಸ್ಥಭೂಮಿಗೆ ಕರಿತೀವಿ, ಅದನ್ನ ಪ್ರಪಂಚದ ಮೇಲ್ಛಾವಣಿ ಅಂತ ಕರೆಯೋದು. ಬಟ್ ಇಲ್ಲಿ ಟಿಬೆಟ್ ಪ್ರಸ್ಥಭೂಮಿ ಇಲ್ಲ. ಹಾಗಾಗಿ ಸರಿಯಾದಂತ ಉತ್ತರ ಯಾವುದು? ಪಾಮೀರ್ ನಾಟ್ ಅನ್ನುವಂಥದ್ದು ಇದಕ್ಕೆ ರೈಟ್ ಆನ್ಸರ್ ಆಗಿರುತ್ತೆ 7ನೇ ಪ್ರಶ್ನೆಗೆ. ಕ್ಲಿಯರ್ ಸ್ನೇಹಿತರೆ? ನೆಕ್ಸ್ಟ್ 8ನೇ ಪ್ರಶ್ನೆಗೆ ಹೋಗೋಣ. ಕರ್ಕಾಟಕ ವೃತ್ತ, ಮಕರ ವೃತ್ತ ಮತ್ತು ಸಮಭಾಜಕ ವೃತ್ತ ಹಾದು ಹೋಗುವ ಖಂಡ ಯಾವುದು? ಟ್ರಾಪಿಕ್ ಆಫ್ ಕ್ಯಾನ್ಸರ್, ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಅಂಡ್ ಈಕ್ವಿಟಾರ್, ಪಾಸಿಂಗ್ ಕಾಂಟಿನೆಂಟ್ ಅಂತ ಕೇಳಿರುವಂಥದ್ದು. ಆಪ್ಷನ್ ಅಲ್ಲಿ ನೋಡಿ, ಏಷ್ಯಾ, ಆಫ್ರಿಕಾ, ಯುರೋಪ್ ಮತ್ತು ಆಸ್ಟ್ರೇಲಿಯಾ ಅಂತ 4 ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರವನ್ನು ಫಸ್ಟ್ ನೋಡೇ ಬಿಡೋಣ. ಯಾವುದು ಸರಿಯಾದಂಥ ಉತ್ತರ? ಆಫ್ರಿಕಾ ಖಂಡದಲ್ಲಿ 3 ರೇಖೆಗಳು ಹಾದು ಹೋಗ್ತವೆ. ಆ 3 ರೇಖೆಗಳು ಹಾದು ಹೋಗುವಂಥದ್ದು ಆಫ್ರಿಕಾ ಖಂಡದಲ್ಲಿ ಹಾದು ಹೋಗೋದ್ರಿಂದ ಅದು ಏನೆಲ್ಲ ಇಂಪಾರ್ಟೆಂಟ್ ಅಂತ ನಾವಿಲ್ಲಿ ನೋಡ್ಬೋದು. ಫಸ್ಟು ಈ ಲೈನನ್ನು ನೋಡಿ, ಇದು ಟ್ರಾಪಿಕ್ ಆಫ್ ಕ್ಯಾನ್ಸರ್, ಇದು ಈಕ್ವಿಟರ್, ಸಮಭಾಜಕ ವೃತ್ತ. ನೋಡಿ, ಈ ಲೈನ್ ಇದೆಯಲ್ಲ, ಇದೆ ಟ್ರಾಪಿಕ್ ಆಫ್ ಕ್ಯಾನ್ಸರ್, ಅಂದರೆ 23.5 ಡಿಗ್ರಿ ಕರ್ಕಾಟಕ ಸಂಕ್ರಾಂತಿ ವೃತ್ತ. ನೆಕ್ಸ್ಟ್ ಈ ಭಾಗದಲ್ಲಿ ಇದೆಯಲ್ಲ, ಸೇಮ್ 23.5 ಡಿಗ್ರಿ 23.5 ಡಿಗ್ರಿ ಮಕರ ಸಂಕ್ರಾಂತಿ ವೃತ್ತ. ಮಕರ ಸಂಕ್ರಾಂತಿ ವೃತ್ತ. ಇಲ್ಲಿ ಕಾಂಟಿನೆಂಟ್ ಅಂತ ನೋಡ್ಬಿಡಿ. ಈ ಉತ್ತರ ಅಮೇರಿಕಾ ಖಂಡ, ಇದು ನಾರ್ತ್ ಅಮೇರಿಕಾದಲ್ಲಿ 23.5 ಡಿಗ್ರಿ ಮಾತ್ರ ಹಾದೋಗುತ್ತೆ. ಸೌತ್ ಅಮೇರಿಕಾದಲ್ಲಿ ಸಮಭಾಜಕ ವೃತ್ತ, ಮಕರ ಸಂಕ್ರಾಂತಿ ವೃತ್ತ ಹಾದೋಗುತ್ತೆ. 2 ಕಾಂಟಿನೆಂಟ್ ಕ್ಲಿಯರ್. ಈ ಭಾಗಕ್ಕೆ ಬನ್ನಿ. ಈಗ ಏಷ್ಯಾ ಕಾಂಟಿನೆಂಟ್ ಅಂತ ನೋಡಿದಾಗ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಇದೆ, ಸ್ವಲ್ಪ ಭಾಗ ಮಾತ್ರ ಈಕ್ವಿಟಾರ್ ಪಾಸ್ ಆಗುವಂಥದ್ದು. ಹಾಗೆ ಯುರೋಪಲ್ಲಿ ಯಾವ ಲೈನು ಕೂಡ ಪಾಸ್ ಆಗಲ್ಲ. ಆಸ್ಟ್ರೇಲಿಯಾಗೆ ಬಂದರೆ ಇಲ್ಲಿ ನೋಡಿ, ಮಕರ ಸಂಕ್ರಾಂತಿ ವೃತ್ತ ಆಸ್ಟ್ರೇಲಿಯಾ ಭಾಗದಲ್ಲಿ ಹಾದೋಗುತ್ತೆ. ಇದು ಆಸ್ಟ್ರೇಲಿಯಾ ಕಾಂಟಿನೆಂಟ್. ಆದರೆ ಆಫ್ರಿಕಾ ಕಾಂಟಿನೆಂಟ್ ಇದೆಯಲ್ಲ, ಇದು ಆಫ್ರಿಕಾ ಖಂಡ. ಇಲ್ಲಿ ಮ್ಯಾಪಲ್ಲಿ ಕ್ಲಿಯರ್ ಮಾಡ್ಕೊಳ್ಳಿ, ಇದು ಆಫ್ರಿಕಾ ಕಾಂಟಿನೆಂಟ್. ಎಷ್ಟು ಭಾಗ ಕ್ಲಿಯರಾ? ಹಾಗಾದರೆ ಆಫ್ರಿಕಾ ಕಾಂಟಿನೆಂಟಲ್ಲಿ 3 ರೇಖೆಗಳು ಹಾದೋಗ್ತವೆ. ಒಂದು ಕ್ಯಾನ್ಸರ್ ಇದೆ, ಒಂದು ಈಕ್ವಿಟಾರ್ ಕಂಡುಬರುತ್ತೆ, ಮತ್ತೊಂದು ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಕಂಡುಬರುತ್ತೆ. ಈ 3 ರೇಖೆಗಳು ಹಾದು ಹೋಗೋದ್ರಿಂದ ಈ ಝೋನನ್ನು ವರ್ಲ್ಡಲ್ಲಿ ನಾವು ಯಾವ ಝೋನ್ ಅಂತ ಕರಿತೀವಪ್ಪ ಅಂದರೆ ಉಷ್ಣವಲಯ ಅಂತ ಕರಿತೀವಿ.
ಅಂದರೆ ಹೈಯೆಸ್ಟ್ ಟೆಂಪರೇಚರ್ ಇರುವಂತಹ ಝೋನ್ ಆಗಿರುತ್ತೆ ಈ ಟ್ರಾಪಿಕಲ್ ಝೋನಲ್ಲಿ. ಇಲ್ಲಿ ಗರಿಷ್ಠ ಉಷ್ಣಾಂಶ ಇರೋದ್ರಿಂದ ಆಫ್ರಿಕಾ ಖಂಡವನ್ನ ನಾವು ಏನಂತ ಕರಿಬಹುದಪ್ಪ ಅಂದರೆ ಸೆಂಟ್ರಲ್ ಕಾಂಟಿನೆಂಟ್ ಅಂತಾನೂ ಕೂಡ ಕರಿತೀವಿ. ನೋಡಿ, 3 ರೇಖೆಗಳು ಆಫ್ರಿಕಾ ಖಂಡದಲ್ಲಿ ಹಾದು ಹೋಗೋದ್ರಿಂದ ಇದನ್ನ ಸೆಂಟ್ರಲ್ ಕಾಂಟಿನೆಂಟ್ ಅಂತ ಕರಿತೀವಿ. ಹೈಯೆಸ್ಟ್ ಟೆಂಪರೇಚರ್ ಇರುವಂತಹ ಕಾಂಟಿನೆಂಟ್ ಯಾವುದಪ್ಪ ಅಂದರೆ ಆಫ್ರಿಕಾ ಖಂಡವಾಗಿರುತ್ತೆ. ಇದನ್ನ ಕಗ್ಗತ್ತಲೆಯ ಖಂಡ ಅಂತಾನೂ ಕೂಡ ಕರೀತಾರೆ. ಯಾವುದನ್ನ? ಆಫ್ರಿಕಾ ಖಂಡವನ್ನ. ಸೊ ಈ ರೀತಿಯಾಗಿ ನೋಡಿ, ಪ್ರಶ್ನೆಯನ್ನ ಕೇಳಿದಾಗ 3 ರೇಖೆಗಳು ಹಾದು ಹೋಗುವ ಪ್ರಪಂಚದ ಪ್ರಮುಖ ಖಂಡ ಯಾವುದು ಅಂತ ಕೇಳಿದ್ರೆ ಆಫ್ರಿಕಾ ಕಾಂಟಿನೆಂಟ್ ಆಗಿರುತ್ತೆ. ಕ್ಲಿಯರ್ ಸ್ನೇಹಿತರೆ? ನೋಡಿ, 8ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಯಾವುದಪ್ಪ ಅಂದ್ರೆ 2ನೇದು ರೈಟ್ ಆನ್ಸರ್. ನೆಕ್ಸ್ಟ್ ಹೋಗೋಣ 9ನೇ ಪ್ರಶ್ನೆಗೆ. ಸೆಲ್ವಾಸ್ ಕಾಡುಗಳು ಕಂಡು ಬರುವ ಪ್ರದೇಶ ಯಾವುದು? ಎಲ್ಲಿ ಸೆಲ್ವಾಸ್ ಕಾಡುಗಳು ಕಂಡು ಬರ್ತಾವೆ? ನೋಡಿ, ಬೃಹತ್ ಕೆನಡಾ ಕಾಡುಗಳು, ನಿತ್ಯ ಹರಿದ್ವರ್ಣ ಮಾನ್ಸೂನ್ ಕಾಡುಗಳು, ಸೈಬೀರಿಯಾದ ಕೊನಿಫೆರಸ್ ಕಾಡುಗಳು, ಬ್ರೆಜಿಲ್ನ ಸಮಭಾಜಕದ ಮಳೆ ಕಾಡುಗಳು. ಯಾವುದನ್ನ ಸೆಲ್ವಾಸ್ ಅಂತ ಕರಿತೀವಿ ಅಂದ್ರೆ ನೋಡಿ, ಬ್ರೆಜಿಲ್ನಲ್ಲಿ ಕಂಡು ಬರುವಂತಹ ಸಮಭಾಜಕ ವೃತ್ತದ ಮಳೆ ಕಾಡನ್ನ ಸೆಲ್ವಾಸ್ ಅಂತ ಕರಿತೀವಿ. ಕ್ಲಿಯರ್? ಯಾವ ರಾಷ್ಟ್ರದಲ್ಲಿ ಕಂಡು ಬರುವಂತದ್ದು? ಬ್ರೆಜಿಲ್ ರಾಷ್ಟ್ರದಲ್ಲಿ ಕಂಡು ಬರುವಂತಹ ಒಂದು ಕಾಡೇನಿದೆಯಲ್ಲ, ಬ್ರೆಜಿಲ್ ಫಾರೆಸ್ಟ್ ಅನ್ನೇ ನಾವು ಸೆಲ್ವಾಸ್ ಫಾರೆಸ್ಟ್ ಅಂತ ಕರೆಯುವಂಥದ್ದು. ಇದು ಪ್ರಪಂಚದಲ್ಲೇ ಅತಿ ದಟ್ಟವಾದಂತಹ ಅರಣ್ಯ ಪ್ರದೇಶವನ್ನು ಹೊಂದಿರುವಂತಹ ಭಾಗ. ಇದು ಸಮಭಾಜಕ ವೃತ್ತದ ಭಾಗದಲ್ಲಿ ಕಂಡುಬರುವಂಥದ್ದು. ನೋಡಿ, ಇಲ್ಲಿ ಡೆನ್ ಫಾರೆಸ್ಟ್ ಕಂಡುಬರುತ್ತೆ. ಈ ಫಾರೆಸ್ಟ್ ಅಲ್ಲಿ ಒಂದು ನದಿನೂ ಕೂಡ ಹರಿತಾ ಇದೆ, ಅಮೆಜಾನ್ ನದಿ. ಆ ಅಮೆಜಾನ್ ನದಿ ಏರಿಯಾದಲ್ಲಿ ಕಂಡುಬರುವಂತಹ ಈ ಒಂದು ಫಾರೆಸ್ಟ್ ಏರಿಯಾ ಇಡೀ ಪ್ರಪಂಚದಲ್ಲೇ ಒಂದು ಡೆನ್ ಫಾರೆಸ್ಟ್ ಝೋನ್ ಆಗಿರುತ್ತೆ, ದಟ್ಟವಾದ ಅರಣ್ಯ. ಈ ಅರಣ್ಯ ಏನಿದೆಯಲ್ಲ, ಸಮಭಾಜಕ ವೃತ್ತದಲ್ಲಿ ಕಂಡುಬರುವಂತಹ ಅರಣ್ಯವನ್ನ ಪ್ರಪಂಚದ ಶ್ವಾಸಕೋಶ ಅಂತಾನೂ ಕೂಡ ಕರೀತಾರೆ. ಹಾಗಾಗಿ ಇಂತಹ ಒಂದು ದಟ್ಟವಾದಂತಹ ಅರಣ್ಯವನ್ನ ಬ್ರೆಜಿಲ್ ರಾಷ್ಟ್ರದಲ್ಲಿ ಏನಂತ ಕರೀತಾರೆ? ಸೆಲ್ವಾಸ್ ಫಾರೆಸ್ಟ್ ಅಂತ ಕರಿತೀವಿ. ಇದನ್ನ ಟ್ರಾಪಿಕಲ್ ಎವರ್ಗ್ರೀನ್ ಫಾರೆಸ್ಟ್ ಅಂತಾನೂ ಕೂಡ ಕರಿಬಹುದು. ಅಂದ್ರೆ ಉಷ್ಣ ವಲಯದ ಮಳೆ ಕಾಡು ಅಥವಾ ಉಷ್ಣ ವಲಯದ ನಿತ್ಯ ಹರಿದ್ವರ್ಣ ಕಾಡು ಅಂತಾನೂ ಕೂಡ ಕರಿತೀವಿ. ನೋಡಿ, 9ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಯಾವುದಪ್ಪ ಅಂದ್ರೆ 4ನೇದು ಸರಿಯಾಗಿರುತ್ತೆ. ನೆಕ್ಸ್ಟ್ 10ನೇ ಪ್ರಶ್ನೆ ಹೋಗೋಣ. 3 ಖಂಡಗಳನ್ನ ಮುಟ್ಟುವ ಗಡಿಗಳನ್ನ ಹೊಂದಿರುವ ಸಮುದ್ರವನ್ನ ಹೆಸರಿಸಿ. ಅಂದ್ರೆ 3 ಕಾಂಟಿನೆಂಟಿಗೆ ಕನೆಕ್ಟ್ ಮಾಡುವಂತಹ ಸಿ ಯಾವುದು? ಸಮುದ್ರ ಯಾವುದು? ನೋಡಿ, ಕೆಂಪು ಸಮುದ್ರ ಅಂತ ಇದೆ, ಕ್ಯಾಸ್ಪಿಯನ್ ಸಮುದ್ರ, ಕೆರಿಬಿಯನ್ ಸಮುದ್ರ, ಮೆಡಿಟರೇನಿಯನ್ ಸಮುದ್ರ ಅಂತ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಯಾವುದಪ್ಪ ಅಂದ್ರೆ ಮೆಡಿಟರೇನಿಯನ್ ಸಮುದ್ರ ಅನ್ನುವಂಥದ್ದು 3 ಖಂಡಗಳಿಗೂ ಸಂಪರ್ಕವನ್ನ ಕಲ್ಪಿಸುತ್ತೆ. ಹಾಗಾದ್ರೆ ಆ ಮೆಡಿಟರೇನಿಯನ್ ಸಮುದ್ರದ ಮ್ಯಾಪ್ ಅನ್ನ ಕ್ಲಿಯರ್ ಮಾಡ್ಕೋಬೇಡಿ, ಎಲ್ಲಿದೆ ಮೆಡಿಟರೇನಿಯನ್ ಸಮುದ್ರ ಅಂತೇಳಿ. ಇಷ್ಟು ಭಾಗ ಏನಿದೆಯಲ್ಲ, ಇದು ಮೆಡಿಟರೇನಿಯನ್ ಸಮುದ್ರದ ಭಾಗ ಇಷ್ಟು ಕೂಡ. ಹಾಗಾದ್ರೆ ಆ ಮೆಡಿಟರೇನಿಯನ್ ಸಮುದ್ರ ಏನಿದೆಯಲ್ಲ, ಅದು ಯಾವ್ಯಾವ ಕಾಂಟಿನೆಂಟಿಗೆ ಕನೆಕ್ಟ್ ಮಾಡುತ್ತೆ ಅನ್ನೋದನ್ನ ನೋಡ್ಕೊಳ್ಳಿ. ಈ ಕಡೆ ಯಾವ ಖಂಡ ಇದೆ? ಇದು ಯುರೋಪ್ ಕಾಂಟಿನೆಂಟ್. ಹಾಗೆ ಈ ಭಾಗದಲ್ಲಿ ನೋಡಿ ಆಫ್ರಿಕಾ ಖಂಡ ಕಂಡು ಬರುತ್ತೆ. ಈ ಭಾಗಕ್ಕೆ ಬಂದ್ರೆ ಏಷ್ಯಾ ಕಾಂಟಿನೆಂಟ್ ಇದೆ. ಯುರೋಪ್, ಆಫ್ರಿಕಾ ಮತ್ತು ಏಷ್ಯಾ ಖಂಡಗಳಿಗೆ ಸಂಪರ್ಕ ಕಲ್ಪಿಸುವಂತಹ ಒಂದು ಸಮುದ್ರ ಯಾವುದಪ್ಪ ಅಂದ್ರೆ ಅದೇ ಮೆಡಿಟರೇನಿಯನ್ ಸಿ. ಇಲ್ಲಿ ಕೇಳಿರುವಂತಹ ಪ್ರಶ್ನೆನೂ ಅದೇನೆ. 3 ಖಂಡಗಳನ್ನ ಮುಟ್ಟುವ ಗಡಿಯನ್ನ ಹೊಂದಿರುವಂತಹ ಸಮುದ್ರದ ಹೆಸರೇನು ಅಂತ ಕೇಳಿದ್ರೆ ಅದು ಮೆಡಿಟರೇನಿಯನ್ ಸಮುದ್ರವಾಗಿರುತ್ತೆ. ನೋಡಿ, 10ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಯಾವುದು? ಮೆಡಿಟರೇನಿಯನ್ ಸಿ ಅಥವಾ 4th ಆನ್ಸರ್ ಇಸ್ ರೈಟ್ ಆಗಿರುತ್ತೆ. ನೋಡಿ, ಇವು ಪ್ರಮುಖವಾದಂತಹ ಈ ಒಂದು ವರ್ಲ್ಡ್ ಜಿಯೋಗ್ರಫಿ ರಿಲೇಟೆಡ್ ಆದಂತಹ ಇಂಪಾರ್ಟೆಂಟ್ ಕ್ವಶನ್ಸ್ಗಳಾಗಿರ್ತವೆ ಸ್ನೇಹಿತರೆ. ನೋಡಿ, ಈ ವರ್ಲ್ಡ್ ಜಿಯೋಗ್ರಫಿ ಜೊತೆಗೆ ಇಂಡಿಯಾ, ಕರ್ನಾಟಕ ಮತ್ತು ಫಿಸಿಕಲ್ ಜಿಯೋಗ್ರಫಿಯನ್ನು ಕೂಡ ಚೆಂದಾಗಿ ಓದ್ಕೊಂಡ್ರೆ ನಿಮಗೆ ಜನರಲ್ ಪೇಪರ್ ಕವರ್ ಆಗುತ್ತೆ. ನಿರ್ದಿಷ್ಟ ಪತ್ರಿಕೆಗೆ ಹೋಗೋದಾದ್ರೆ ನೀವು ಇಂಡಿಯಾ ಮತ್ತು ಕರ್ನಾಟಕ ಜಿಯೋಗ್ರಫಿಯನ್ನು ಫೋಕಸ್ ಮಾಡಿ ಮತ್ತೆ ಫಿಸಿಕಲ್ ಜಿಯೋಗ್ರಫಿಯಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು.